ಮೈಸೂರು ನಂಜನಗೂಡು ಜನರೇ ಹುಷಾರ್ ಹುಷಾರ್ ಹುಷಾರ್. ಮಂಗಳಮುಖಿ ವೇಷದಲ್ಲಿ ಬರ್ತಾನೆ ಮಾದೇವಪ್ಪ. ಒಂದೆಡೆ 2 ಮಕ್ಕಳ ತಂದೆ, ಮತ್ತೊಂದೆಡೆ ಮಂಗಳಮುಖಿ. ವಸೂಲಿಗೆ ಬರ್ತಾನೆ ಪ್ರೇಮ ಅಲಿಯಾಸ್ ಮಾದೇವಪ್ಪ. ಡಬಲ್ ಆಕ್ಟಿಂಗ್ ಪ್ರೇಮ ಅಲಿಯಾಸ್ ಮಾದೇವಪ್ಪನ ಸೆಕ್ಸ್ ದಂಧೆಯ ಅಸಲಿ ಕಹಾನಿ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಆದ ಮಾದೇವಪ್ಪ ಅಟ್ ಪ್ರೇಮ ರೋಚಕ ಕಹಾನಿ. ಒಂದೆಡೆ 2 ಮಕ್ಕಳ ತಂದೆ, ಮತ್ತೊಂದೆಡೆ ಮಂಗಳಮುಖಿ ವೇಷ ಧರಿಸಿ ಡಬಲ್ ಆಕ್ಟ್ ಮಾಡುತ್ತಿರುವ ವಿಲಕ್ಷಣ ಘಟನೆಯೊಂದು ನಂಜನಗೂಡಿನಿಂದ ವರದಿಯಾಗಿದೆ. ಇತ್ತೀಚೆಗೆ ನಗರದಲ್ಲಿ ಫೇಕ್ ಮಂಗಳಮುಖಿಯರ ಹಾವಳಿ ಹೆಚ್ಚಾಗುತ್ತಿದ್ದು, ಇಂತಹ ನಕಲಿ ಮಂಗಳಮುಖಿಯರಿಂದಾಗಿ ಅಸಲಿಗೆ ಧೋಕಾ ಆಗ್ತಿದೆ. ನಂಜನಗೂಡು ಹಾಗೂ ಮೈಸೂರಿನ ಕೆಲವೆಡೆ ಕಾಣಿಸಿಕೊಳ್ಳುತ್ತಿರುವ ಈ ಮಂಗಳಮುಖಿ ನಕಲಿ ಎಂದು ಆರೋಪಿಸಿ ಕೆಲವು ಮಂದಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಕೆ ಹೆಸರು ಮಂಗಳಮುಖಿಯಾಗಿ ಪ್ರೇಮ, ಆದರೆ ನಿಜವಾದ ಹೆಸರು ಮಾದೇವಪ್ಪ. ಸ್ವಂತ ಊರು ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮ. ಸ್ಥಳೀಯರ ಪ್ರಕಾರ ಈತನಿಗೆ ಮದುವೆ ಆಗಿದೆ, ಪತ್ನಿಗೆ 2 ಮಕ್ಕಳಿದ್ದಾರೆ ಎಂದು ಮಾಹಿತಿ ಇದೆ. ಆದರೆ ಈತ ಮಂಗಳಮುಖಿಯಾಗಿ ವೇಷ ಧರಿಸಿ ಸೆಕ್ಸ್ ದಂಧೆಗೆ ಇಳಿದಿದ್ದಾನೆಂದು ಸಹ ಹೇಳಲಾಗಿದೆ. ಹಗಲಿನಲ್ಲಿ ಭಿಕ್ಷೆ ಬೇಡುವ ಇವರದ್ದು ರಾತ್ರಿಯ ಮೇಲೆ ಶುರುವಾಗುತ್ತಂತೆ ದಂಧೆ. ಎಸ್ ವೀಕ್ಷಕರೇ, ರಾತ್ರಿಯಾದ ಮೇಲೆ ಯುವಕರನ್ನ ಟಾರ್ಗೆಟ್ ಮಾಡುವ ಇವರು ಸೆಕ್ಸ್ ದಂಧೆಯ ಹೆಸರಿನಲ್ಲಿ ಸಾವಿರಾರು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪ ಕೇಳಿ ಬಂದಿದೆ. ಸಾಕಷ್ಟು ಹಣ ಮಾಡಿರುವ ಇವರು ಬಡ್ಡಿಗೂ ಹಣ ಕೊಡ್ತಿದ್ದಾರೆಂದು ಪೋಸ್ಟ್ ಮಾಡಲಾಗಿದೆ. ಈತನ ಬಗ್ಗೆ ಅರಿತಿರುವ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಸದ್ಯ ನಂಜನಗೂಡು ಹಾಗೂ ಮೈಸೂರಿನ ಕೆಲವೆಡೆ ಮಂಗಳಮುಖಿ ವೇಷ ಧರಿಸಿ ರಸ್ತೆಗಳಲ್ಲಿ ಓಡಾಡುತ್ತಿರುವ ದೃಶ್ಯ ಸಹ ವೈರಲ್ ಆಗಿದೆ. ಇತ್ತೀಚೆಗಷ್ಟೇ ನಂಜನಗೂಡಿನ ಯುವಕನೊಬ್ಬನ ಕಿಡ್ನಾಪ್ ಮಾಡಿ ಮಂಗಳೂರಿಗೆ ಕರೆದೊಯ್ದು ಮಂಗಳಮುಖಿ ವೇಷ ಹಾಕಿ ಭಿಕ್ಷೆಗೆ ಬಳಸಿದ್ದಲ್ಲದೆ ಬಲವಂತವಾಗಿ ಸೆಕ್ಸ್ ವರ್ಕ್ಗೆ ಯೂಸ್ ಮಾಡಿದ ಸುದ್ದಿ ರಾಜ್ಯದಲ್ಲೇ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಆ ಸುದ್ದಿ ಮಾಸುವ ಮುನ್ನವೇ ಇದೀಗ ನಂಜನಗೂಡಿನಿಂದಲೇ ಮತ್ತೊಂದು ನಕಲಿ ಮಂಗಳಮುಖಿಯ ಸುದ್ದಿ ಹೊರಬಂದಿದೆ. ಇಂತಹ ನಕಲಿಗಳಿಂದ ಅಸಲಿಗಳಿಗೂ ದ್ರೋಹವಾಗಲಿದೆ, ಅಲ್ಲದೆ ಅಮಾಯಕರು ವಂಚನೆಗೆ ಒಳಗಾಗುವ ಸಾಧ್ಯತೆಯೂ ಹೆಚ್ಚಿದೆ. ಎಚ್ಚರ ಎಚ್ಚರ ಎಚ್ಚರ. ವರದಿ ಮೋಹನ್ ಹುಲ್ಲಳ್ಳಿ, ನಂಜನಗೂಡು.